ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಕೇಳ್ತಾ ಇದ್ರಿ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಲಿವರ್ ಫ್ರೈ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ. ನನ್ನ ವಿಡಿಯೋಗಳನ್ನು ನೋಡ್ತಾ ಇರೋ ಅನೇಕರು ಸಸ್ಯಾಹಾರಿಗಳೂ ಆಗಿರೋದ್ರಿಂದ, ಅಂದರೆ ವೆಜಿಟೇರಿಯನ್ಸು ಇರೋದರಿಂದ ಅವರ ಕ್ಷಮೆಯನ್ನು ಕೇಳ್ತಾ ನಾನು ಈ ದಿನ ಲಿವರ್ ಫ್ರೈಯನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಅತೀ ಸ್ವಾದಿಷ್ಟವಾದ ಹಾಗೂ ರುಚಿಕರವಾದ ಉತ್ತರ ಭಾರತೀಯರ ಫೇವ್ರೆಟ್ ರೆಸಿಪಿ ರಾಬಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಕೇವಲ 3 ಪದಾರ್ಥಗಳನ್ನು ಉಪಯೋಗಿಸಿ ಸುಲಭವಾಗಿ ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಲಿವರ್ ಫ್ರೈಗೆ ನಾನೀಗ ಏನೇನು ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಲಿವರು ಮತ್ತು ಸ್ವಲ್ಪ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೆಣಸು ಜೀರಿಗೆ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಇನ್ನು ಇದು 3 ಐಟಮ್ಸು, ಜಾಸ್ತಿ ಏನೂ ಇಲ್ಲ, ಇಷ್ಟೇ. ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಬಿಸಿ ಮಾಡಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ರೆಡಿ ಇದೆ, ಬನ್ನಿ ಲಿವರ್ ಫ್ರೈ ಮಾಡೋಣ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನು ಹುರ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕೋಣ. ಇದು ತುಂಬ ಈಸಿ, ಏನು ಕಷ್ಟವೇ ಇಲ್ಲ. ಆರಾಮಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ಸಾಮಾನ್ಯವಾಗಿ ಮಕ್ಕಳು ಗಟ್ಟಿ ಮಟನ್ ತಿನ್ನಲ್ಲ, ಅವ್ರಿಗೆ ಸ್ಮೂತಾಗಿರೋ ಲಿವರ್ ಕೊಟ್ಟರೆ ತಿಂತಾರೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಮತ್ತು ಹುಷಾರಿಲ್ಲಿದ್ದವ್ರಿಗೆ ಬಾಯಿ ಕೆಟ್ಟೋಗಿದೆ ಅಂತಾರೆ ನೋಡಿ, ಜ್ವರ ಬಂದು ಬಾಯಿ ಕೆಟ್ಟೋಗಿದೆ, ಏನು ತಿಂದ್ರೂ ಟೇಸ್ಟೇ ಗೊತ್ತಾಗ್ತಾ ಇಲ್ಲ ಅಂತಾರೆ ನೋಡಿ. ಆವಾಗೆಲ್ಲ ಇದು ತುಂಬ ಒಳ್ಳೆಯದು. ಬಾಯಿ ಕೆಟ್ಟೋಗಿದ್ರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಇಲ್ಲಿ ಮೆಣಸು ಜೀರಿಗೆ ಹುರಿದಿಟ್ಕೊಂಡಿದ್ನಲ್ಲ, ಇದನ್ನು ಅರ್ಧ ಪುಡಿ ಹಾಕ್ತೀನಿ, ಇನ್ನರ್ಧ ಇಟ್ಕೊಳ್ತೀನಿ, ಆಮೇಲೆ ಹಾಕ್ಬೋದು. ಅದನ್ನು ನೋಡಿ ಹಾಕಿದೆ, ಹುರ್ಕೊಂಡಿದ್ದೀನಿ. ನಾನು ಟೊಮೊಟೊ ಹಾಕಲ್ಲ, ಬೇಕಾದರೆ ನೀವು ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮಗೆ ಅದೇನೋ ಆ ಟೇಸ್ಟ್ ಇಷ್ಟ ಆಗಲ್ಲ, ಅದಕ್ಕೆ ನಾವು ಟೊಮೊಟೊ ಹಾಕಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಎಲ್ಲ ಹುರ್ಕೊಂಡ್ಮೇಲೆ ಕೊನೆಯಲ್ಲಿ ಲಿವರ್ ಪೀಸ್ಗಳನ್ನ ಹಾಕಿ, ಚೆನ್ನಾಗಿ ಹುರ್ಕೊಳ್ಳಿ. ಇದೇನು ಲಿವರ್ ತುಂಬ ಹೊತ್ತು ಬೇಯಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಒಗ್ಗರಣೆಲೇ ಬೆಂದೋಗುತ್ತೆ. ಅದು ಇಲ್ಲ ಇನ್ನೂ ಬೇಯಬೇಕು ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ, ನೀರು ತುಂಬಿಸಿಟ್ರೆ ಬೇಯ್ಕೊಳ್ಳುತ್ತೆ. ಇನ್ನೂ ಬೇಕಾದ್ರೆ ಸಣ್ಣ ಪೀಸ್ ಮಾಡಿದ್ರೆ ಇನ್ನೂ ಬೇಗನೆ ಬೇಯುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಪೀಸ್ ಮಾಡ್ಕೊಂಡಿದ್ದೀನಿ, ಬೇಕಿದ್ದರೆ ಇನ್ನೂ ಸಣ್ಣ ಪೀಸ್ ಮಾಡ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಪಲ್ಯ ಥರ ಟೇಸ್ಟಾಗಿ ಸ್ಪೂನಲ್ಲಿ ತೊಗೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಮಸಾಲೆ, ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ ಎಲ್ಲ ಇವಾಗ ಇದಕ್ಕೆ ಅಂಟ್ಕೊಂಡಿದೆ. ಉಪ್ಪು ಎಲ್ಲ ಅಂಟ್ಕೊಂಡಿದೆ. ನೀರು ಹಾಕೋಣ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ 1-2 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ನೀರು ಹಾಕಿದ್ದೀನಿ. ಈಗ 1-2 ನಿಮಿಷ ಇದನ್ನು ಮುಚ್ಚಿಡೋಣ.
ಸಣ್ಣ ಫ್ಲೇಮ್ ಚಿಕ್ಕದು ಮಾಡಿ, ಜಾಸ್ತಿ ಮಾಡಬೇಡಿ, ಚಿಕ್ಕದು ಫ್ಲೇಮ್ ಮಾಡಿಕೊಂಡು ಸಣ್ಣ ಫ್ಲೇಮ್ನಲ್ಲೇ ಅದು ಬೆಂದೋಗುತ್ತೆ. ನೋಡಿ, ನಾನು ಈಗ ಇದಕ್ಕೆ ಯಾವ ಚಿಲ್ಲಿ ಪೌಡ್ರ್ ಆಗಲಿ, ಧನಿಯಾ ಪೌಡ್ರ್ ಆಗಲಿ, ಏನು ಅರಿಶಿನ ಏನೂ ಹಾಕಿಲ್ಲ. ಅರಿಶಿನ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು. ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರ್ ಅವಶ್ಯಕತೆ ಇಲ್ಲ. ಏಕೆಂದರೆ ಪ್ರತಿಯೊಂದಕ್ಕೂ ಟೊಮೊಟೊ ಹಾಕೋದು, ಪ್ರತಿಯೊಂದಕ್ಕೂ ಚಿಲ್ಲಿ ಪೌಡರ್ ಹಾಕೋದು, ಧನಿಯಾ ಪೌಡರ್ ಹಾಕೋದು, ಅದೆಲ್ಲ ಟೇಸ್ಟು ಹೆಚ್ಚು ಕಡಿಮೆ ಒಂದೇ ಥರ ಹೋಗುತ್ತೆ. ಇದು ಬೇರೆಯೇ ಟೇಸ್ಟು. ಇದು ಬರೀ ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ ಅಷ್ಟೇ ಹಾಕಿರೋದು ಇದಕ್ಕೆ. ಇದು ಬೇರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಒಂದು ಚಿಕ್ಕ ಅರಿಶಿನ ಹಾಕ್ತಾಯಿದ್ದೀನಿ, ಸಾಕು. ನೋಡಿ, ರೆಡಿ ಆಯಿತು. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟು ಹೀಗೇ ಚೆನ್ನಾಗಿರುತ್ತೆ. ಈಗ ಲಿವರ್ ಫ್ರೈ ರೆಡಿ ಆಯಿತು. ಇದನ್ನು ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ. ಹೇಗಿತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.